ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಯಾರೆಲ್ಲ ಆರ್ ಸಿ ಬಿ ವರ್ಸಸ್ ಮುಂಬೈ ಮ್ಯಾಚ್ನ ನೋಡಿಲ್ವೋ, ಸ್ಪೆಷಲಿ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಹೇಳ್ತಾ ಇರೋದು, ದೊಡ್ಡ ಮಿಸ್ ಮಾಡ್ಕೊಂಡ್ರಿ ಅಂತಲೇ ಹೇಳಬೇಕು. ಯಾಕೆಂದರೆ ಈ ಪಂದ್ಯದಲ್ಲಿ ಯಾರೆಲ್ಲ ಟಿಕೆಟನ್ನು ಕೊಟ್ಟು ರಾಯ್ಪುರದಲ್ಲಿ ಮ್ಯಾಚ್ ನೋಡ್ಲಿಕ್ಕೆ ಹೋಗಿದ್ರೋ ಅವ್ರಿಗೆಲ್ರಿಗೂ ಕೂಡ ಭರ್ಜರಿ ಎಂಟರ್ಟೈನ್ಮೆಂಟ್. ಈ ಸೀಸನಲ್ಲಿ ಅವರು ಈ ಥರದ ಮ್ಯಾಚನ್ನು ನೋಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆರ್ ಸಿ ಬಿ ಫ್ಯಾನ್ಸ್ ಅಂತೂ ದೊಡ್ಡ ಸೆಲೆಬ್ರೇಷನನ್ನೇ ಮಾಡಿಬಿಟ್ಟಿರ್ತಾರೆ. ಈ ಸೀಸನ್ನಲ್ಲಿ ಆರ್ ಸಿ ಬಿ ಕೊಟ್ಟಂಥ ಸಖತ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ಇದೇ ಮ್ಯಾಚ್ ಇರಬೇಕು ಅಂತ ಅನಿಸುತ್ತೆ. ಒಂದು ಕಡೆ ಕ್ಷಣಕ್ಕೂ ಕೂಡ ಕುತೂಹಲ, ರೋಚಕತೆ, ಎಲ್ಲಿ ಮ್ಯಾಚ್ ಕೈ ಬಿಟ್ಟು ಹೋಗುತ್ತೋ ಅನ್ನೋ ಟೆನ್ಷನ್ ಒಂದು ಕಡೆ. ಇನ್ನು ಕೊನೆಯ ಮೂಮೆಂಟ್ಸ್ಗಳು ಬರ್ತಾ ಇದ್ದ ಹಾಗೆ ಫ್ಯಾನ್ಸ್ ಅಂತರೂ ತಲೆ ಮೇಲೆ ಕೈ ಹೊತ್ತು ಕೂರುವಂಥ ಸಿಚುಯೇಷನ್ಸ್ ನೋಡಿ. ಈ ಮ್ಯಾಚ್ ಸೋತ್ಬಿಡಲಿ, ಆದರೆ ಈ ಥರ ನೀವು ಡೆಡ್ ಹ್ಯಾಂಡಿಗೆ ಬಂದಾಗ, ಅದು ಕೂಡ ಡೆತ್ ಓವರ್ನಲ್ಲಿ ಈ ಥರದ್ದು ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಕೊಟ್ಟಾಗ ಅದನ್ನು ಗೆಲ್ಲೋದಿದೆಯಲ್ಲ, ಓವರ್ಕಮ್ ಮಾಡೋದಿದೆಯಲ್ಲ, ಅದು ಕೊಡೋ ಖುಷಿನೇ ಬೇರೆ. ನಿಮಗೆ ಒಂದು ಕಡೆ ದೇವರಾಗಿ ಬಂದಂಥ ಬೌಲರ್ಸ್ಗಳು ಬ್ಯಾಟ್ಸ್ಮನ್ ಥರ ಆಡಿಬಿಟ್ರು, ಒಂದು ಒಳ್ಳೆ ಸಿಕ್ಸನ್ನು ಹೊಡೆದು ಮ್ಯಾಚನ್ನು ಗೆಲ್ಲಿಸ್ಕೊಟ್ಬಿಟ್ರು. ಆದರೂ ಕೂಡ ಒಂದು ಟೆನ್ಷನಿಗೆ ಬಂದಿತ್ತು ಮ್ಯಾಚು. ಇನ್ನೊಂದು ಕಡೆ ಟೈ ಆಗ್ತಕ್ಕಂಥ ಚಾನ್ಸಸ್ಸು 199% ಇತ್ತು. ಅದು ಇದಕ್ಕೆ ನಾವು ಸ್ಪೋರ್ಟ್ಸ್ ಅಂತ ಹೇಳೋದು. ನೋಡಿ, ಆರ್ ಸಿ ಬಿ ಪಂದ್ಯ ಸಾಧ್ಯವಾದರೆ ನೀವು ಹೈಲೈಟ್ಸ್ನ ನೋಡ್ಬೋದು. ಕೊನೆಗೆ ಹೇಗಿತ್ತು ಮ್ಯಾಚ್ ಅನ್ನೋದನ್ನ ಡೀಟೇಲ್ಡಾಗಿ ನಾನು ಕೂಡ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ದೆನ್ ಗುಡ್ ನ್ಯೂಸ್ ಅಂದರೆ ಇವತ್ತಿನ ಮ್ಯಾಚ್ ಮುಖಾಂತರವಾಗಿ ಆರ್ ಸಿ ಬಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ ಸ್ಥಾನಕ್ಕೂ ಕೂಡ ಏರಿದೆ. ಅಂದರೆ 4 ಸೋತಿದ್ದು ಜೊತೆಗೆ ಗೆದ್ದಿರೋ ಮ್ಯಾಚ್ 7, ಟೋಟಲ್ 14 ಪಾಯಿಂಟ್ಸ್ನಲ್ಲಿದ್ದೀವಿ. ಈಗ ಪ್ಲೇ ಆಫ್ಗೆ ಹೋಗೋದು ಪಕ್ಕಾ ಅಂತರೂ ಆಗಿಬಿಟ್ಟಿದೆ. ಅಭಿಮಾನಿಗಳು ಯಾರು ಕೂಡ ಟೆನ್ಷನ್ ಮಾಡೋ ಅಗತ್ಯವೂ ಕೂಡ ಇಲ್ಲ. ಇವತ್ತಿನ ಮ್ಯಾಚ್ ಸೇರಿದ್ರೆ ನಮಗೇನಿತ್ತು, 4 ಪಂದ್ಯಗಳಲ್ಲಿ ಕನಿಷ್ಠ 1 ಮ್ಯಾಚನ್ನಾದರೂ ಗೆದ್ದರೆ ಪ್ಲೇ ಆಫ್ಗೆ ಹೋಗೋ ಚಾನ್ಸಸ್ ಇದೆ ಅನ್ನೋ ರೀತಿಯಾಗಿತ್ತು. ಯಾಕೆಂದರೆ ನೆಟ್ ರನ್ ರೇಟ್ನಲ್ಲೂ ಕೂಡ ನೋಡಿದಾಗ ಆ ರೀತಿಯಾದಂಥ ಭರವಸೆ ಇತ್ತು. ಇದೀಗ ಉಳಿದಿರೋದು 3 ಪಂದ್ಯ. ಇವತ್ತಿನ ಪಂದ್ಯವನ್ನು ನಾವು ಗೆದ್ದು ಬಿಟ್ಟಿದ್ದೀವಿ. 3 ಪಂದ್ಯದಲ್ಲೂ ಕೂಡ ಏನಾದರೂ ಆಗಲಿ ಮಾದಪ್ಪನ ಜಾತ್ರೆ ನಡೆಯುತ್ತೆ ಅನ್ನೋ ಹಾಗೆ ಆರ್ ಸಿ ಬಿ ಸ್ವಲ್ಪ ರಿಲ್ಯಾಕ್ಸ್ ಮೋಡ್ನಲ್ಲಿದೆ. ಆ ಥರದ್ದೇನು ಟೆನ್ಷನಲ್ಲಂತೂ ಇಲ್ಲ. ಪ್ಲೇ ಆಫ್ಗೆ ಹೋಗೋ ಚಾನ್ಸಸ್ ಹೆಚ್ಚಾಗಿದೆ. ಡೋಂಟ್ ವರಿ. ಅದಾಗಿ ಆರ್ ಸಿ ಬಿ ಅಭಿಮಾನಿಗಳು ಆ ಥರ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯವೇ ಇಲ್ಲ. ಆಮೇಲೆ ಇವತ್ತಿನ ಪಂದ್ಯದಲ್ಲಿ ಹೀರೋ ಆಗಿದ್ದು ಕುರ್ನಾಲ್ ಆಡಿದಂಥ ಆಟ. ನಿಮಗೆ ಒಂದು ಟೈಮ್ನಲ್ಲಿ ಮ್ಯಾಕ್ಸ್ವೆಲ್ ಇಂಜುರಿ ಆಗಿದ್ದರೂ ಕೂಡ ಆಫ್ಘಾನಿಸ್ತಾನ ಮೇಲೆ 201 ರನ್ ಸ್ಕೋರ್ ಮಾಡಿದಂಥ ಆಟ. ಎಲ್ಲರೂ ಕೂಡ ಅದನ್ನು ಇವತ್ತು ನೆನಪು ಮಾಡ್ಕೊಳ್ತಾ ಇದ್ರು. ನೋಡಿ, ಅವ್ರು ಆಡಿದ್ದು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ಹಾಗೆ ಎದ್ದು ಬಿದ್ದು ಸುಸ್ತಾಗಿ ಆ ಕುರ್ನಾಲ್ ಹೇಗೆ ಆಗಿಬಿಟ್ಟಿದ್ರು ಅಂದರೆ ಆ ಬೆನ್ನೋನಲ್ಲಿ ಮಲ್ಕೊಂಡ್ಬಿಟ್ಟಿದ್ರು. ಒಂದು ಸಾರಿ ತುಂಬ ಇಂಜುರಿ ಆಯಿತು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆದರೂ ಕೂಡ ಮತ್ತೆ ಎದ್ದು ಆಡ್ತಾಯಿದ್ರು. 6 ಎದ್ದಂಥ ಬಾಲ್ನಲ್ಲೂ ಕೂಡ ಮತ್ತೆ ಬಿದ್ದುಬಿಟ್ರು. ಮುಂಬೈ ಬೌಲರ್ಗಳನ್ನು ಚಚ್ಚಿ ಬಿಸಾಕ್ಬಿಟ್ರು. ಯಾಕೆಂದರೆ ಅಬ್ಬಬ್ಬ ಅನ್ನೋ ರೀತಿಯಾಗಿತ್ತು ಇವತ್ತಿನ ಆಟ. ಇಂತಹ ಮ್ಯಾಚ್ ನಮಗೆ ಈ ಟೂರ್ನಮೆಂಟ್ನಲ್ಲಿ ಒಂದು ಸೀಸನ್ಗೆ ಒಂದಾದರೂ ಇದ್ದೇ ಇರುತ್ತೆ. ಅದು ಕೂಡ ಆರ್ ಸಿ ಬಿದೇ ಆಗಿರುತ್ತೆ ಅನ್ನೋದೇ ಸಖತ್ ಇಂಟ್ರೆಸ್ಟಿಂಗ್. ನೋಡಿ, ಮುಂಬೈ ವಿರುದ್ಧ 2 ವಿಕೆಟ್ಗಳ ರೋಚಕ ಜಯ ಸಾಧಿಸಿ ಇವತ್ತು ಅಗ್ರಸ್ಥಾನಕ್ಕೇರಿದಂಥ ಆರ್ ಸಿ ಬಿ ಭರಪೂರ ಮನರಂಜನೆಯಂತರೂ ಕೊಟ್ಟಿದ್ದಂತರೂ ಪಕ್ಕ. ನಮಗೆ 54ನೇ ಪಂದ್ಯ ಮರೆಯಲಾಗದ ಪಂದ್ಯವಾಗುತ್ತೆ ಅನ್ನೋದನ್ನು ಯಾರೂ ಕೂಡ ಗೆಸ್ ಮಾಡಿರಲಿಲ್ಲ. ಈತ ಸತತ ಸೋಲುಗಳಿಂದ ಹಿಂದೆಂದೂ ಕೂಡ ಕಂಡಿರದ ರೀತಿಯಲ್ಲಿ ಕೆಟ್ಟ ಪ್ರದರ್ಶನ ನೀಡ್ತಾ ಇರ್ತಕ್ಕಂಥ ಮುಂಬೈ ಈ ಸೀಸನ್ನಲ್ಲಿ 9ನೇ ಸ್ಥಾನಕ್ಕೆ ಇಳಿದು ಬಿಡ್ತು. ಈ ಸೋಲಿನ ಮುಖಾಂತರವಾಗಿ ಮುಂಬೈ ಆಡಿರೋದು 11 ಪಂದ್ಯ, ಗೆದ್ದಿರೋದು ಕೇವಲ 3, 8 ಸೋಲುಗಳಿಂದ ಕೇವಲ 6 ಪಾಯಿಂಟ್ಸ್ಗಳನ್ನ ಗಳಿಸ್ಕೊಂಡಿದೆ. ಸ್ನೇಹಿತರೆ, ನೇರವಾಗಿ ನಾನು ಇವತ್ತಿನ ಮ್ಯಾಚ್ ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂದುಬಿಡ್ತೀನಿ. ಕ್ಲೈಮ್ಯಾಕ್ಸ್ ಹೇಳೋದಕ್ಕಿಂತ ಮುಂಚೆ ಅವರ ಆಟವನ್ನು ಕೂಡ ಒಂದು ಸ್ವಲ್ಪ ಬ್ರೀಫಾಗಿ ಹೇಳ್ಬೋಣ. ಯಾಕೆಂದ್ರೆ ಟಾಸ್ ವಿನ್ ಆಗಿದ್ದು ಆರ್ ಸಿ ಬಿದು. ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಆರ್ ಸಿ ಬಿ ಈ ಸ್ಕೋರ್ ಏನು ಅಂತ ದೊಡ್ಡ ಚಾಲೆಂಜ್ ಅಂತ ಅನ್ನಿಸ್ಲಿಲ್ಲ. ಯಾಕೆಂದರೆ ಅವ್ರು ಕೊಟ್ಟಿದ್ದೇ ಟಾರ್ಗೆಟ್ 167, 7 ವಿಕೆಟ್ಗೆ. ನಮನ್ದೀರ್ 47 ರನ್ ಹೊಡೆದ್ರೆ ತಿಲಕ್ ವರ್ಮಾ 57 ರನ್ಸ್ ಬಿಟ್ಟರೆ ಇನ್ಯಾರು ಕೂಡ ಅಷ್ಟು ಕಾಟ ಕೊಡಲೇ ಇಲ್ಲ. ನಮಗೆ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್ ಅಂಥವರು ಕೂಡ ಈ ಮ್ಯಾಚ್ನಲ್ಲಿ ಫೇಲ್ಯೂರ್ ಆಗಿಬಿಟ್ರು. ಇನ್ನು ರಿಕಲ್ಟನ್ ಎಲ್ಲ ಮ್ಯಾಚ್ನಲ್ಲೂ ಕೈ ಹಿಡಿತಾ ಇದ್ದರು, ಆದರೆ ಈ ಮ್ಯಾಚ್ನಲ್ಲಿ ಅವ್ರು ಕೈ ಕೊಟ್ಬಿಟ್ರು. ಇನ್ನು ಒಂದು ಬಿಗ್ ಹೋಪ್, ಈ ಸ್ಕೋರ್ ನಮಗೆ ಸುಲಭದ ತುತ್ತಾಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಕೊಹ್ಲಿ ಮೊದಲ ಬಾಲ್ನಲ್ಲೇ ಡಕೌಟ್ ಆಗಿಬಿಟ್ರು. ನಿಮಗೆ ಕಳೆದ ಮ್ಯಾಚ್ನಲ್ಲೂ ಕೂಡ ಅವರು ಡಕೌಟ್ ಆಗಿದ್ದಾರೆ. ಇನ್ನು ದೀಪಕ್ ಚಹರ್ಗೆ ಕ್ಯಾಚ್ ಕೊಟ್ಟು ಕೊಹ್ಲಿ ನಿರ್ಗಮಿಸಿಬಿಟ್ಟಿದ್ದು ಸ್ವಲ್ಪ ಆಘಾತ. ಇನ್ನು ಬೆಥೆಲ್ 27 ಬಾಲಿಗೆ 27 ರನ್ ಬಿಟ್ಟರೆ ಆಡಿರೋದು ಕುರ್ನಾಲ್ ಒಬ್ಬರೇ. ಆದರೆ ಮ್ಯಾಚ್ ಗೆಲ್ಲಿಸಿದ್ದು ಯಾರು ಅನ್ನೋದೇ ಇಂಟ್ರೆಸ್ಟಿಂಗ್. ನೋಡಿ, ಟೈ ಆಗೋ ಮ್ಯಾಚ್ನ ಗೆಲುವಿನ ದಡ ಸೇರಿಸಿದ್ದು ಯಾರು ಅನ್ನೋದೇ ಇವತ್ತಿನ ಹೀರೋ ಆಫ್ ದಿ ಮ್ಯಾಚ್ ಯಾರು ಅನ್ನೋದು ಗೊತ್ತಾಗುತ್ತೆ. ನಿಮಗೆ ಕುರ್ನಾಲ್ನ ಇಲ್ಲಿವರೆಗೂ ಕೂಡ ಹೊಗಳ್ಬಿಟ್ರೆ, ಆದರೆ ಕೊನೆಯದಾಗಿ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಹೀರೋ ಆದವರೇ ಬೇರೆ. ಇಡೀ ಮ್ಯಾಚ್ ಎಲ್ಲರ ಎದೆ ಬಡಿತ ಡಬಲ್ ಮಾಡಿದ್ದೆ 19 ಹಾಗೂ 20ನೇ ಓವರ್. ನಿಮಗೆ ಯಾವಾಗೇ ಆಗಲಿ 19ನೇ ಓವರ್ ಬೂಮ್ರಾ ಕೈಲಿ ಕೊಟ್ಟಾಗ ಒಂದು ದೊಡ್ಡ ಆಘಾತ ಯಾವಾಗಲೂ ಕೂಡ ಆಟಗಾರರಿಗೆ ಕಾದೇ ಇರುತ್ತೆ. ಯಾಕೆಂದರೆ ಸ್ಟ್ರೈಕ್ನಲ್ಲಿ ರೊಮಾರಿಯೋ ಶಫರ್ಡ್ ಇದ್ದರು, ನಾನ್ ಸ್ಟ್ರೈಕ್ನಲ್ಲಿ ರಸಿಕ್ಕಿದ್ರು. ಅವರು ಅನುಭವಿ ಆಟಗಾರರಲ್ಲ. ಇನ್ನು 12 ಬಾಲಿಗೆ 18 ರನ್ ಬೇಕಿತ್ತು. ಯಾವಾಗಲೂ ಕೂಡ ಡೆತ್ ಓವರ್ನಲ್ಲಿ ಅದು ಕೂಡ ಶಫರ್ಡ್ ಅಂತ ಆಟಗಾರಿದ್ದಾಗ ಸ್ಫೋಟಕ ಬ್ಯಾಟ್ಸ್ಮನ್ಗಳಿದ್ದ ಕಷ್ಟ ಅಂತ ಅನಿಸೋದಿಲ್ಲ.
ಯಾಕೆಂದರೆ ಯಾವಾಗಲೂ ಕೂಡ ಹೊಡಿಲಿಕ್ಕೆ ಮುಂದಾಗ್ತಾರೆ. ಯಾಕೆಂದರೆ 12 ಬಾಲಿಗೆ 18 ಅದು IPL ಆ ಥರದ್ದೇನು ಟೆನ್ಷನ್ ಅಂತ ಅನಿಸೋದಿಲ್ಲ ಯಾರಿಗೂ ಕೂಡ. ಬಟ್ ಬೂಮ್ರಾ ಮಾಡ್ತಾ ಇದ್ದಾಗ ಅದು ಅನ್ಸುತ್ತೆ ಸ್ವಲ್ಪ. ಆದರೂ ಇದು ಸಖತ್ ಟೆನ್ಷನಿಗೆ ಬಂದುಬಿಡ್ತು. ನಿಮಗೆ ಬೂಮ್ರಾ ಯಾರ್ಕರ್ನ ಹಾಕಿ ಕೇವಲ ಸಿಂಗಲ್ ಕೊಡ್ತಾ ಹೋಗ್ಬಿಟ್ರು. ನಿಮಗೆ ಶಫರ್ಡ್ ಲೆಗ್ಗೆ ಎಲ್ಲ ಬಾಲ್ಗಳು ಕೂಡ ಬಡಿತಾ ಇತ್ತು. ಸ್ವಲ್ಪ ಬೇಸರ ಆಗ್ತಾಯಿತ್ತು. ಪ್ರೇಕ್ಷಕರಂತರೂ ಸಖತ್ ಟೆನ್ಷನ್ ಆಗಿಬಿಟ್ಟಿದ್ರು. ಅದರಲ್ಲೂ ಕೂಡ ಬೂಮ್ರಾ ಎಸೆದಂಥ 4ನೇ ಬಾಲ್ LBW ಅಪೀಲ್ ಮಾಡಿದಾಗ ಇನ್ನು ಮ್ಯಾಚ್ ಕೈಬಿಟ್ಟು ಹೋಗೇ ಬಿಡ್ತು ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಆದರೆ ಅದೃಷ್ಟವಶಾತ್ ಔಟ್ ಆಗಲಿಲ್ಲ. ಆದರೂ ಶಫರ್ಡ್ ಕೈ ಹಿಡಿದ್ರ ಅದು ನಾನು ಹೇಳಲೇಬೇಕು. ನೋಡಿ, 20ನೇ ಓವರ್ 6 ಬಾಲಿಗೆ 15 ರನ್ ಬೇಕಾಗಿರೋದು. ಬೂಮ್ರಾ ಅವ್ರ ಪಾತ್ರವನ್ನು ಅವ್ರು ನಿರ್ವಹಿಸಿ ಹೋಗ್ಬಿಟ್ರು. ವೇಗದ ಬೌಲರ್ಗಳಾದಂಥ ಜಸ್ಪ್ರೀತ್ ಬೂಮ್ರಾ, ದೀಪಕ್ ಚಹಾರು ಮತ್ತು ಕಾರ್ಬಿನ್ ಬಾಷು ಅವರೆಲ್ಲರೂ ಕೋಟ ಮುಗಿದು ಬಿಟ್ಟಿತ್ತು. ಇನ್ನೇನು ಮಾಡೋದು, ತಂಡದ ಅನನುಭವಿ ಮಧ್ಯಮ ವೇಗದ ಆಲ್ರೌಂಡರ್ ಆಗಿರ್ತಕ್ಕಂಥ ರಾಜ್ ಬಾವಾ ಅವರು ಮೊರೆ ಹೋಗಿಬಿಟ್ರು. ಆತ ಬರ್ತಿದ್ದ ಹಾಗೆ ಎಲ್ಲೋ ಮುಂಬೈಗೆ ಒಂದು ಭರವಸೆನೂ ಕೊಡ್ತಾಯಿದ್ರು. ಆ ಭರವಸೆ ಕೈ ತಪ್ಪು ಹೋಗ್ತಾಯಿತ್ತು. ಯಾಕೆಂದರೆ ಯಂಗ್ಸ್ಟರು ರಾಜ್ ಬಾವಾ ಎಂಟ್ರಿ ಕೊಡ್ತಿದ್ದ ಹಾಗೆ 1 6 ಬಂದರೆ ಸಾಕಪ್ಪ, RCB ರಿಲೀಫ್ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಅವ್ರು 1 ವೈಡು 1 ನೋ ಬಾಲ್, ಅದು ಕೂಡ ನಿಮಗೆ ಲಕ್ ಮೇಲೆ ಲಕ್ RCBಗೆ ಸಿಗ್ತಾಯಿದ್ರು. ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದ್ರಲ್ಲಿ ಭಾಳ ಎಡವು ಬಿಟ್ಟರು. ಶಫರ್ಡ್ ಕೂಡ ಹೌದು, ನಮಗೆ ಫ್ರೀ ಹಿಟ್ ಸಿಕ್ಕಿತ್ತು. ಆದರೆ ಬಂದಿದ್ದು ಒಂದೇ ಒಂದು ಸಿಂಗಲ್. ನಿಮಗೆ 19ನೇ ಓವರ್ 3ನೇ ಬಾಲ್ ರಾಜ್ ಬಾವಾ ರೊಮಾರಿಯೋ ಶಫರ್ಡ್ಗೆ ಹಾಕ್ತಾರೆ. ನೋಡಿ, ಆ ತಿಲಕ್ ವರ್ಮಾ ಕ್ಯಾಚ್ ಹಿಡಿದಿದ್ದಂತರೂ ಅತ್ಯದ್ಭುತವಾದಂಥ ಕ್ಯಾಚ್. ಆ ಕ್ಯಾಚ್ ಇನ್ನು ಸಖತ್ ಟೆನ್ಷನ್ ಡಬಲ್ ಮಾಡಿಬಿಡ್ತು ಆ ಟೆನ್ಷನ್. ಆಮೇಲೆ ಬಂದಿದ್ದೆ ಭುವಿ. ನಿಮಗೆ ಒಂದು ಕಡೆ ಭುವಿ ಇದ್ದಾರೆ, ರಸಿಕ್ ಇದ್ದಾರೆ. ಯಾವ ಭರವಸೆ ಮೇಲೆ ನೀವು ಮ್ಯಾಚನ್ನ ಗೆಲ್ತೀರಿ ಅಂತ. ಒಟ್ಟಾರೆಯಾಗಿ 4ನೇ ಬಾಲ್ ಸ್ಟ್ರೈಕ್ನಲ್ಲಿ ಭುವಿ ಇದ್ದರು. 9 ರನ್ ಬೇಕಿತ್ತು. 1 6 ಎತ್ತಿದ್ದ ಹಾಗೆ ಫ್ಯಾನ್ಸ್ ಮುಖದಲ್ಲಿ ಆ ಖುಷಿ ನೋಡಬೇಕಿತ್ತು ನಿಮಗೆ. ಆದರೂ ಕೂಡ ಮ್ಯಾಚ್ ಗೆದ್ದುಬಿಟ್ವಿ ಅಂತಲ್ಲ, ಇನ್ನೂ ಸಖತ್ ಟೆನ್ಷನ್ಗೆ ಹೋಗ್ಬಿಡ್ತು ಮ್ಯಾಚ್. ಯಾಕೆಂದರೆ 2 ಬಾಲಿಗೆ 3 ರನ್ ಬೇಕಾಯಿತು. 5ನೇ ಬಾಲ್ ಸಿಂಗಲ್ ಹೋಗ್ಬಿಡ್ತು. ಇನ್ನು ಮ್ಯಾಚ್ ಟೈ ಆಗುತ್ತೆ ಅಂದ್ಕೊಂಬಿಟ್ರು. ಯಾಕೆಂದರೆ ಸ್ಟ್ರೈಕ್ನಲ್ಲಿ ರಸಿಕ್ಕಿದ್ದಾರೆ. 2 ಬಾಲಿಗೆ ಆ್ಯಕ್ಚುಲಿ ಲಾಸ್ಟ್ ಬಾಲಿಗೆ 2 ರನ್ ಬೇಕಾಗಿರೋದು. ನಿಮಗೆ ಕೀಪರ್ ಕೈಲಿ ಹೋಗ್ಬಿಟ್ರು 1 ರನ್ ಓಡೋಣ ಅನ್ನೋ ಥರದ್ದು ಒಂದು ಪ್ಲ್ಯಾನ್ ಅಂತೂ ಖಂಡಿತವಾಗಿತ್ತು. 1 ಬಾಲಿಗೆ 2 ರನ್ ಬೇಕಾಗಿರೋದು. ಆವಾಗ ರಸಿಕ್ ಸಲಾಮ್ದಾರ್ ಬೌಲರ್ಗೆ ಕಷ್ಟಪಟ್ಟು ಹಂಗೂ ಹಿಂಗೂ ಮಾಡಿ ರಸಿಕ್ ಬ್ಯಾಟ್ಸ್ಮನ್ನು ಒಂದು ಬ್ಯಾಟನ್ನಂತರೂ ತಾಗಿಸ್ಬಿಡ್ತಾರೆ. ಅದು ನೇರವಾಗಿ ರಾಜ್ ಬಾವಾ ಅದನ್ನು ತಡಿಲಿಕ್ಕೆ ಟ್ರೈ ಮಾಡ್ತಾರೆ. ಅವ್ರ ಹಿಡಿತದಿಂದನೂ ತಪ್ಪಿಸ್ಕೊಳ್ಳುತ್ತೆ, ಲಾಂಗ್ ಆನ್ ಹತ್ರ ಹೋಗುತ್ತೆ. ಸದ್ಯ 1 ರನ್ ಓಡ್ತಾರೆ, ಡ್ರಾ ಆಗುತ್ತೆ, ಹೋಗಲಿ ಸೂಪರ್ ಓವರ್ಗೆ ಹೋಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಭಾಳ ಜನ ಇದ್ದರು. ಆದರೆ ರಸಿಕ್ ಭಾಳಷ್ಟು ವೇಗವಾಗಿ 2 ರನ್ನನ್ನು ತೆಗೆದುಕೊಂಡ್ರು. ನೇರವಾಗಿ ಆ ಬಾಲ್ನ ರಿಕಲ್ಟನ್ ಕೈಲಿ ಕೊಡೋ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅವರು ಬೆಲ್ಸ್ಗೆ ಟಚ್ ಮಾಡಿದ್ರು. ಅದು ರನ್ಔಟ್ ಆಗುತ್ತೆ ಅನ್ನೋ ಟೆನ್ಷನ್ಗೂ ಕೂಡ ಹೋಯ್ತು. 3rd ಅಂಪೈರ್ಗೆ ಹೋಯ್ತು. ಆ 3rd ಅಂಪೈರ್ ರಿವ್ಯೂ ನೋಡಬೇಕಾದ್ರೂ ಕೂಡ ಎಲ್ರಿಗೂ ಒಂದು ಟೆನ್ಷನ್. ಯಾಕೆಂದರೆ ಮತ್ತಿದೆಲ್ಲೋ ಸೂಪರ್ ಓವರ್ಗೆ ಹೋಗ್ಬಿಡುತ್ತೆ ಅಂತ. ಯಾಕೆಂದರೆ ರಸಿಕ್ ಬ್ಯಾಟ್ ಏನಾಗ್ಬಿಡ್ತು, ಆ ಎಡ್ಜ್ ಲೈನ್ ಇರುತ್ತಲ್ವ, ಕ್ರೀಸ್ನ ಲೈನ್, ಅದು ಮೇಲೆ ಬ್ಯಾಟ್ ಮೇಲೆ ಹೋಗ್ಬಿಟ್ಟಿತ್ತು. ಹಿಂಭಾಗ ಗಾಳೀಲಿ ಸ್ವಲ್ಪ ಮೇಲೆದ್ದಿದ್ದರಿಂದ ಅವ್ರ ಕೈ ತಪ್ಪಿದ್ರಂತರೂ ಪಕ್ಕ ಔಟ್ ಆಗಿಬಿಡೋದು. ಸಖತ್ ರೋಮಾಂಚನಕಾರಿ ಪಂದ್ಯ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಒಟ್ಟಾರೆಯಾಗಿ ಈ ರಣರೋಚಕ ಪಂದ್ಯವನ್ನು ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಿ, ಲಾಸ್ಟ್ ಓವರ್ ಥ್ರಿಲ್ಲಿಂಗ್ ಏನಿದೆ ಅದನ್ನು ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಿ, ಅದನ್ನು ನೀವು ಖಂಡಿತವಾಗೂ ಹೈಲೈಟ್ಸ್ ನಂತರ ನೋಡಿ ಅನ್ನೋದನ್ನು ನನ್ನ ರಿಕ್ವೆಸ್ಟ್ ಅಷ್ಟೇ. ಇನ್ನು ಎಡವಟ್ಟು ಮಾಡ್ಕೊಂಡಿದ್ದು ಮುಂಬೈ ಇಂಡಿಯನ್ಸ್ ಈಗಾಗಲೇ ಪ್ಲೇ ಆಫ್ನಿಂದ ಹೊರಗೆ ಬಿದ್ದುಬಿಟ್ಟಿದೆ. ಮತ್ತು RCB ಮತ್ತೆ ನಂಬರ್ 1 ಪಟ್ಟಕ್ಕಂತರೂ ಬಂದಿದೆ. RCB ಫ್ಯಾನ್ಸ್ಗಂತರೂ ಹಬ್ಬವೇ ಹಬ್ಬ. ಇನ್ನು ನಿಮಗೆ ಇನ್ನೊಂದು 2 ವಾರ ಇದೆ ಅಷ್ಟೇ IPL. ಈಗಾಗಲೇ ಆಲ್ಮೋಸ್ಟ್ ಪಾಯಿಂಟ್ಸ್ ಪಟ್ಟಿಯಲ್ಲಿ ಯಾರೆಲ್ಲ ಟಾಪಲ್ಲಿದ್ದಾರೆ, ಯಾರೆಲ್ಲ ಪ್ಲೇ ಆಫಿಗೆ ಹೋಗ್ತಿದ್ದಾರೆ ಅನ್ನೋ ಲೆಕ್ಕಾಚಾರ ಅಂತರೂ ಖಂಡಿತವಾಗಿ ನಡೀತಾ ಇದೆ. RCB ಅಂತರೂ ದಾರಿಯನ್ನಂತರೂ ಸುಗಮ ಮಾಡಿಕೊಂಡಿದೆ. ಒಟ್ಟಾರೆ ಟಾಪ್ 2 ಸ್ಥಾನಗಳನ್ನು ಬಿಟ್ಟು ಇನ್ನು ಉಳಿದ ಸ್ಥಾನಗಳೇನಿದೆಯಲ್ಲ ಅದರಲ್ಲಿ ಅಗ್ರ ಏನೆಲ್ಲ ಇದರಲ್ಲ ಉಳಿದ ಎಲ್ಲ ಟೀಮ್ಗಳು ಕೂಡ ಭಾಳಷ್ಟು ಸರ್ಕಸನ್ನು ಮಾಡ್ತಾಯಿದ್ದಾರೆ. ಏನೆಲ್ಲ ಆಗಬಹುದು, ಚೆನ್ನೈ ಬರುತ್ತಾ, RCBಗೆಲ್ಲಾದರೂ ಮತ್ತೊಂದು ಫೈಟ್ ಸಿಗುತ್ತಾ, ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಆಗ್ಬೋದಾ, ಓವರ್ಕಮ್ ಮಾಡ್ತಿದ್ದಾರೆ ಚೆನ್ನೈ ಟೀಮು ಕೂಡ, ಏನಾಗ್ಬೋದು ಅನ್ನೋ ಕ್ಷಣದ ಅಪ್ಡೇಟ್ಸೊಂದಿಗೆ ಮತ್ತೆ ಬರ್ತೀನಿ. ಈ ಮ್ಯಾಚನ್ನು ಯಾರೆಲ್ಲ ಖಂಡಿತವಾಗೂ ನೋಡಿದಿರಿ, ನಿಮಗೆ ಹೇಗಿತ್ತು ಆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಅದನ್ನು ಕೂಡ ಕಮೆಂಟ್ಸ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.